ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಆಯ್ಕೆಯಾಗ್ತಾರೆ. ಅದಾದ ನಂತರ ಪ್ರಮಾಣ ವಚನಕ್ಕೆ ಬೇಕಾದಂತ ಸಿದ್ಧತೆಗಳು ಕೂಡ ನಡೆಯುವುದಕ್ಕಿದ್ದಾವೆ. ಸೋಮವಾರ ಅಥವಾ ಬುಧವಾರ ಅವರು ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋದು ಈಗಿರುವಂತ ಮಾಹಿತಿ. ಇದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ, ಯಾರ್ಯಾರಿಗೆ ಅವಕಾಶಗಳು ಸಿಗುತ್ತೆ, ಹೊಸಬರಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, ಹಳೆಯ ಕ್ಯಾಬಿನೆಟ್ನಲ್ಲಿದ್ದವರು ಎಷ್ಟು ಜನ ಕಂಟಿನ್ಯೂ ಆಗ್ತಾರೆ, ಹೊಸ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಯಾರಿಗಾದರೂ ಅವಕಾಶವನ್ನು ಕೊಡಲಾಗತ್ತಾ, ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ, ಕುತೂಹಲಗಳಿದ್ದಾವೆ, ಲೆಕ್ಕಾಚಾರಗಳಿದ್ದಾವೆ, ಪ್ರಯತ್ನಗಳು ನಡೀತಾ ಇದ್ದಾವೆ. ಕಳೆದ ಬಾರಿ ಆ ಕ್ಯಾಬಿನೆಟ್ನಲ್ಲಿ ಕೆಲ ಜಿಲ್ಲೆಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ, ಕೆಲ ಜಾತಿಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ, ಇನ್ನೂ ಕೆಲವೆಡೆ ಹಿರಿಯರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಕಿರಿಯರಿಗೆ ಅವಕಾಶ ಸಿಕ್ಕಿತ್ತು. ನಾನು ಸೀನಿಯರ್ ಮೋಸ್ಟು ಆದರೂ ನನಗೆ ಅವಕಾಶ ಸಿಗಲಿಲ್ಲ ಅಂತ ಕಳೆದ 3 ವರ್ಷವೂ ಕೂಡ ಆ ಶಾಸಕರು ಅಲವತ್ತುಕೊಳ್ತಾನೆ ಇದ್ರು. ಸೊ ಹೇಗೆ ಮಾಡ್ತಾರೆ, ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ ಡಿ.ಕೆ. ಶಿವಕುಮಾರ್? ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗತ್ತಾ ಅಥವಾ ಹೈಕಮಾಂಡೇ ಎಲ್ಲವನ್ನ ನಿರ್ಧಾರ ಮಾಡುತ್ತಾ? ಹೊಸ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಹೆಂಗಿರುತ್ತೆ? ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲಗಳಿದ್ದಾವೆ. ಮಾತನಾಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಇದು ಔಪಚಾರಿಕವಾಗಿ ನಡೆಯಲಿರುವಂತಹ ಶಾಸಕಾಂಗ ಪಕ್ಷದ ಸಭೆ. ಕಾರಣ ಆಲ್ರೆಡಿ ಡಿಸೈಡ್ ಆಗಿದೆ ಯಾರು ಶಾಸಕಾಂಗ ಪಕ್ಷದ ನಾಯಕರು ಅಂತ. ಯಾವುದೇ ಕುತೂಹಲ ಉಳಿದಿಲ್ಲ. ಶಾಸಕಾಂಗ ಪಕ್ಷದ ಸಭೆ ಯಾವುದೇ ಕುತೂಹಲವನ್ನು ಉಳಿಸಿಕೊಂಡಿಲ್ಲ. ಯಾರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗೋದು? ಡಿ.ಕೆ. ಶಿವಕುಮಾರ್. ಯಾರು ಅದನ್ನು ಪ್ರಪೋಸ್ ಮಾಡ್ತಾರೆ? ಸಿದ್ದರಾಮಯ್ಯ ಅವರು. ಅನುಮೋದನೆ ಯಾರು ಮಾಡ್ತಾರೆ? ಕಾಂಗ್ರೆಸ್ನ ಹಿರಿಯ ಶಾಸಕರು. ಅಲ್ಲಿಗೆ ಎಲ್ಲವೂ ಕ್ಲಿಯರ್ ಆಗಿದೆ, ಯಾವುದೇ ಗೊಂದಲ ಇಲ್ಲ. ಅಲ್ಲಿ ತಲೆ ಎಣಿಕೆ, ಮತ ಎಣಿಕೆ, ಶಾಸಕರ ಅಭಿಪ್ರಾಯ ಇದು ಯಾವುದೂ ಇಲ್ಲ. ಹೈಕಮಾಂಡ್ ಡಿಸೈಡ್ ಮಾಡಿದೆ. ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರು ಅಂದರೆ ಮುಖ್ಯಮಂತ್ರಿ ಆಗ್ತಾರೆ. ನೀವೆಲ್ಲರೂ ಕೂಡ ಅವರಿಗೆ ಸಹಕರಿಸತಕ್ಕದ್ದು, ಈ ಪ್ರೊಸೀಜರಲ್ಲಿ ಸಹಕರಿಸತಕ್ಕದ್ದು. ಇಷ್ಟೇ ಹೈಕಮಾಂಡ್ನಿಂದ ಬಂದಿರುವಂಥ ಸೂಚನೆ. ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತಲ್ಲಿ ಅವರು ರಾಜ್ಯಪಾಲರನ್ನು ಭೇಟಿ ಆಗ್ತಾರಂತೆ 10:30ಕ್ಕೆ. ಅದು ಸೌಜನ್ಯದ ಭೇಟಿ ಅಂತ ಈವರೆಗಿನ ಮಾಹಿತಿ ಇರೋದು. ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ಡಿ.ಕೆ. ಶಿವಕುಮಾರ್. ಯಾಕಂತಂದ್ರೆ ರಾಜ್ಯಪಾಲರು ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತಾರೆ. ಅದಕ್ಕೂ ಮುಂಚೆ ಅವರನ್ನ ಭೇಟಿ ಆಗೋದಕ್ಕಿದ್ದಾರೆ ಅಂತ ಉಪರಾಷ್ಟ್ರಪತಿಗಳು ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೂಡ ಪ್ರಮುಖ ಅತಿಥಿ, ಮುಖ್ಯ ಅತಿಥಿ. ಸೊ ಆ ಕಾರಣಕ್ಕಾಗಿ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರನ್ನ ಸೌಜನ್ಯಯುತವ ಭೇಟಿಗೋಸ್ಕರ ಡಿ.ಕೆ. ಶಿವಕುಮಾರ್ ಲೋಕಭವನಕ್ಕೆ ಹೋಗ್ತಿದ್ದಾರೆ ಅನ್ನೋ ಡೀಟೇಲ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.